श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। विघ्नराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदिमध्य अंतद व्याप्तके सच्चित् आनंदात्म ज्ञानके रूप नूरर शुद्ध चैतन्यके नमो नमः। ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಸಿದ್ಧಾಂತದಲ್ಲಿ ಆಸಕ್ತಿ ಇರತಕ್ಕಂಥ ಮಹನೀಯರೇ, ಭಗವತ್ಪಾದರು ಕಾಶಿಯ ವಿಶ್ವೇಶ್ವರನ ದೇವಸ್ಥಾನದಲ್ಲಿ ಉಪನ್ಯಾಸಗಳನ್ನು ಕೊಡ್ತಾ ಇದ್ದಾರೆ. ಪ್ರತಿನಿತ್ಯ ಅಭಿಜಿನ್ ಮುಹೂರ್ತಕ್ಕೆ ಬರ್ತಾರೆ. ಅಲ್ಲಿಯ ಮಾಧ್ಯಾಹ್ನಿಕೆಯ ಮಹಾಮಂಗಳಾರತಿಯನ್ನು ಏರ್ಪಡಿಸಿ ಸೋಪಾನಗಳನ್ನು ಹತ್ತಿ ಮೇಲೆ ಒಂದು ಸಭಾಭವನದಲ್ಲಿ ಕುಳಿತು ತಮ್ಮ ಉಪನ್ಯಾಸವನ್ನು ಮುಂದುವರಿಸ್ತಾರೆ. ಪ್ರಪಂಚದ ಆದಿ ಸಾಹಿತ್ಯವಾಗಿರತಕ್ಕ, ಪ್ರಪಂಚದ ಆದಿ ಚಿಂತನೆಗಳಾಗಿರತಕ್ಕ, ಪ್ರಪಂಚದ ತಾತ್ವಿಕ ಕ್ಷೇತ್ರದಲ್ಲಿ ಪ್ರಪ್ರಥಮ ದರ್ಶನವಾಗಿರತಕ್ಕ ವೇದಗಳನ್ನು, ಅವುಗಳ ವಸ್ತುಗಳನ್ನು ಕುರಿತು ಮಾತನಾಡಿದ್ದಾರೆ. ಅದರ ಚಿಂತನೆ, ಆ ಚಿಂತನೆ ಬೆಳೆದು 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 ಆ ಋಷಿಗಳು ಯೋಚಿಸಿ ಆ ಋಷಿಗಳ ತಪಸ್ಸು ವರ್ಧಿಸಿ ಆ ವೇದ ಅನ್ನತಕ್ಕಂಥ ವೃಕ್ಷದ ತುದಿಯಲ್ಲಿ ಹಣ್ಣುಗಳು ಬಿಟ್ಟಿವೆ. ಅನೇಕ ಹಣ್ಣುಗಳಿವೆ. ಆ ಹಣ್ಣುಗಳನ್ನೇ ಉಪನಿಷತ್ತುಗಳು ಅಂತ ಕರೆದರು. ಆ ಎಲ್ಲ ಹಣ್ಣುಗಳಲ್ಲಿಯೂ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು 10 ಹಣ್ಣುಗಳನ್ನು ಆಯ್ಕೆ ಮಾಡಿಕೊಂಡರು, 10 ಉಪನಿಷತ್ತುಗಳನ್ನು ಆಯ್ಕೆ ಮಾಡಿಕೊಂಡರು. ದಶೋಪನಿಷತ್ತುಗಳನ್ನು ಆಧರಿಸಿ ಆ ದಶೋಪನಿಷದ್ ವಾಕ್ಯಗಳಲ್ಲಿ ಪ್ರಧಾನವಾದಂಥ 4 ವಾಕ್ಯಗಳನ್ನು ಗ್ರಹಿಸಿ, ಅಥವಾ ಯಾವ 4 ವಾಕ್ಯಗಳು ಅವರ ಗುರುಗಳಾಗಿರತಕ್ಕಂಥ ಶ್ರೀ ಶ್ರೀ ಗೋವಿಂದ ಭಗವತ್ಪಾದಾಚಾರ್ಯರು ಉಪದೇಶ ಮಾಡಿದ್ದರೋ ಆ 4 ವಾಕ್ಯಗಳನ್ನು ಆಧರಿಸಿ, ಅವಲಂಬಿಸಿ, ಅರ್ಥೈಸಿ ತಮ್ಮದೇ ಆದಂಥ ಒಂದು ಸಿದ್ಧಾಂತವನ್ನು ರೂಪಿಸ್ತಾ ಇದ್ದಾರೆ. ಅದೇ ಶಾರೀರಕ ಸಿದ್ಧಾಂತ, ಅದೇ ಅದ್ವೈತ ಸಿದ್ಧಾಂತ, ಅದೇ ಉಪನಿಷತ್ ಸಿದ್ಧಾಂತ. ಅವರು ತಮ್ಮನ್ನು ತಾವು ಉಪನಿಷತ್ ದಾರ್ಶನಿಕರು ಅಂತ ಕರೆದುಕೊಳ್ಳುವುದರೊಳಗೆ ಹೆಚ್ಚು ತೃಪ್ತಿಯನ್ನು, ಸುಖವನ್ನು ಅನುಭವಿಸ್ತಾರೆ. ತಾವು ವೇದವಾದಿಗಳು ಅಂತ ಹೇಳ್ಕೊಳ್ಳೋದಿಲ್ಲ. ಅವರು ಉಪನಿಷದ್ವಾದಿಗಳು ಅಂತ ಹೇಳ್ಕೊಳ್ತಾರೆ. ಹೀಗಾಗಿ ಭಗವತ್ಪಾದರ ಚಿಂತನೆಗಳು ಆ ನಂತರ ಏನೇನು ಬರುತ್ತೆ, ಅಥವಾ ಈಗ ಏನೇನವರು ಉಪನಿಷತ್ತನ್ನು ಕೊಂಡು ಮಾತನಾಡಲಿದ್ದಾರೆ, ಇವೆಲ್ಲ ಭಗವತ್ಪಾದರದೇ ಆಗಿರತಕ್ಕಂಥ ಯೋಚನೆಗಳ ಒಂದು ಮೊತ್ತವಾಗಿ ಅದು ಅದ್ವೈತ ಸಿದ್ಧಾಂತವಾಗಿ ಪರಿಣಮಿಸಿದೆ. ಇದೀಗ ಅವರು ಹೇಳಿದರು, ಒಬ್ಬ ಮಹಾನ್ ಮಹಿಮರಾಗಿರತಕ್ಕ, ವಿಭಿನ್ನ ಪಥದಲ್ಲಿ ನಡೆದಂತಹ, ಮಹಾ ತಪಸ್ಸನ್ನು ಮಾಡಿ ಸೂರ್ಯನನ್ನು ಒಲಿಸಿಕೊಂಡಂತಹ ಒಬ್ಬ ಋಷಿ ಸತ್ತಮರು, ಒಬ್ಬ ಮುನಿ ಪ್ರಧಾನರು, ಅವರೇ ಯಾಜ್ಞವಲ್ಕ್ಯ ಮಹರ್ಷಿಗಳು. ನಮ್ಮ ಅದ್ವೈತ ಸಿದ್ಧಾಂತದ ಮೂಲ ಹೊಳಹುಗಳನ್ನು ಇತ್ತವರು. ಯಾಜ್ಞವಲ್ಕ್ಯ ಮಹರ್ಷಿಗಳು
ಅದ್ವೈತ ಅನ್ನತಕ್ಕಂಥ ಚಿಂತನೆ ಏನಾದರೂ ಇದ್ದರೆ ಅದರ ತಾಯಿ ಬೇರು ಇದ್ದಂತೆ ಅಂತ ಹೇಳಿ ಯಾಜ್ಞವಲ್ಕ್ಯರ ಪರಿಚಯದಿಂದ ಮಾರನೆಯ ದಿವಸದ ಉಪನ್ಯಾಸವನ್ನು ಆರಂಭ ಮಾಡ್ತೀವಿ ಅಂತ ಹೇಳಿ ನಿಲ್ಲಿಸಿದ್ರು. ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ? ಯಾಜ್ಞವಲ್ಕ್ಯರು ಅವರೊಂದು ದೊಡ್ಡ ಪ್ರತೀಕ. ವ್ಯಕ್ತಿಯೊಬ್ಬ ಸೋತು ಹೋದಾಗ, ವ್ಯಕ್ತಿಯೊಬ್ಬ ನಡೀತಾ ಇದ್ದಾಗ, ತನ್ನ ಮುಂದೆ ಗೋಡೆಗಳು ಎದ್ದಾಗ, ವ್ಯಕ್ತಿಯೊಬ್ಬ ತನ್ನ ಮಿದುಳಿನ ಸುತ್ತಲೂ ತುಂಬ ಕತ್ತಲನ್ನೇ ತುಂಬಿಕೊಂಡು ಬಿಟ್ಟಿದ್ದಾಗ, ವ್ಯಕ್ತಿಯೊಬ್ಬ ಅನೂಹ್ಯವಾಗಿರತಕ್ಕಂಥ ಸಿಕ್ಕುಗಳಿಗೆ ಸಿಕ್ಕಿ ಹಾಕಿಕೊಂಡಾಗ, ವ್ಯಕ್ತಿಯೊಬ್ಬ ತಾನು ಮಾಡದ ತಪ್ಪಿಗೆ ಘೋರವಾಗಿರತಕ್ಕಂತಹ ನೋವನ್ನು ಅನುಭವಿಸುತ್ತಿದ್ದಾಗ, ವ್ಯಕ್ತಿಯೊಬ್ಬನಿಗೆ ಮುಂದೆ ಏನು ಮಾಡಬೇಕು ಅಂತ ತೋಚದೆ ತನ್ನೆಲ್ಲ ಪುರುಷ ಪ್ರಯತ್ನಗಳು ಮುಕ್ತಾಯವಾಗಿ ಬಿಟ್ಟಿದ್ದಾಗ, ಅಂತೂ ವ್ಯಕ್ತಿಯೊಬ್ಬ ಕಿಂಕರ್ತವ್ಯ ಮೂಢನಾಗಿ ಕುಳಿತುಕೊಂಡು ಬಿಟ್ಟಿದ್ದಾಗ ಏನು ಮಾಡಬೇಕು ಅನ್ನುವುದಕ್ಕೆ ಪ್ರತೀಕವಾಗಿ, ಉತ್ತರವಾಗಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಸಾಧಿಸಿ ತೋರಿಸಿಬಿಟ್ಟರು. ಇದನ್ನು ತುಸು ವಿಸ್ತಾರವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ನಾವೊಂದು 2 ವಿಷಯಗಳನ್ನು ಸ್ವಲ್ಪ ಹತ್ತಿರದಿಂದ ನೋಡಬೇಕು. ಒಂದು, ವೇದವ್ಯಾಸ ಮಹರ್ಷಿಗಳು ಅಖಂಡವಾಗಿದ್ದಂತಹ ವೇದವನ್ನು 4 ಭಾಗವಾಗಿ ವಿಂಗಡಿಸಿದರು ಅನ್ನುವುದನ್ನು ನಾವು ಕೇಳಿದ್ದೇವೆ. 4 ಜನ ಪ್ರಧಾನರಾಗಿರತಕ್ಕಂಥ ಶಿಷ್ಯರನ್ನು ಕೂಡಿಸಿಕೊಂಡು ತಮ್ಮ ನೆನಪಿನಿಂದ ಹೊರತೆಗೆದಂತಹ ಮಂತ್ರ ಭಾಗಗಳನ್ನು ವಿಂಗಡಿಸಿದರು. ಅವರ ಮನಸ್ಸಿನಲ್ಲಿ ಪ್ರಾರ್ಥನೆಗಳ ರಾಶಿಯನ್ನೆಲ್ಲ ಒಂದುಗೂಡಿಸಬೇಕು ಅಂತ ಇತ್ತು. ಕಾಣದ ದೈವವನ್ನು ಕುರಿತು ನಾನು ಸ್ತುತಿಯನ್ನು ಮಾಡತಕ್ಕಂಥದ್ದೆಲ್ಲ ಒಂದು ಗುಂಪು. ನನಗೆ ಶತ್ರುಗಳಿಂದ ಬಾಧೆಯಾದಾಗ, ಅಥವಾ ನನಗೆ ನನ್ನ ಜೀವನದಲ್ಲಿ ಏನೇನೋ ಬೇಕು ಅನ್ನತಕ್ಕಂಥ ಬಯಕೆಯಾದಾಗ, ಈ 2 ಸಂದರ್ಭಗಳಲ್ಲಿ ದೈವವನ್ನು ಕುರಿತು ಪ್ರಾರ್ಥನೆ ಮಾಡಬೇಕಾಯಿತು. ಆದಿ ಮಾನವ ಆತನಿಗೆ ಕಣ್ಣಿಗೆ ಕಂಡದ್ದೆಲ್ಲ ವಿಚಿತ್ರವಾಗಿ ಮಹತ್ವದ್ದಾಗಿ ಯಾವುದೋ ಒಂದು ಶಕ್ತಿಯ ಪ್ರತೀಕವಾಗಿ ಕಾಣಿಸಿತು. ಉದಾಹರಣೆಗೆ ಅಗ್ನಿ, ಬೆಂಕಿ ಸಾಧಾರಣವಾದ ಮಾತು. ಅಗ್ನಿ ಜ್ವಾಲೆ, ಅಗ್ನಿ ಎನ್ನತಕ್ಕಂಥದ್ರ ಹಿಂದೆ ಅಗ್ನಿ ದೇವತೆ ಎನ್ನುವುದು ಒಂದಿದೆ. ಸೂರ್ಯ ಅನ್ನತಕ್ಕಂಥದ್ದು ಬರೀ ಬೆಳಕು ಮತ್ತು ಶಾಖವನ್ನು ಕೊಡುವುದು ಅಷ್ಟೇ ಅಲ್ಲ, ಅದು ಒಂದು ಉಗಮದಿಂದ ಬರ್ತಾ ಇದೆ. ಅದಕ್ಕೆ ಆಶ್ರಯ ಕೊಟ್ಟಿರತಕ್ಕಂಥದ್ದು ಸೂರ್ಯ. ಗಾಳಿ ಹೊಡಿತಾ ಇದೆ, ಮರಗಳನ್ನು ಉರುಳಿಸ್ತಾ ಇದೆ, ಸಮುದ್ರದ ನೀರನ್ನು ಅಲ್ಲೋಲ ಮಾಡ್ತಾ ಇದೆ. ಆದ್ದರಿಂದ ಪ್ರಚಂಡವಾಗಿರತಕ್ಕಂಥ ಆ ಗಾಳಿಯ ಹಿಂದೆ ಒಬ್ಬ ದೇವರಿದ್ದಾನೆ, ವಾಯುದೇವ. ಹೀಗೆ ಪ್ರಕೃತಿಯ ವೈಚಿತ್ರ್ಯಗಳ ದರ್ಶನ ಮಾಡಿದ ಅಂದಿನ ಮಾನವರು ಆ ಪ್ರಕೃತಿ ವಿಶೇಷಗಳ ಹಿಂದೆ ಯಾವುದೋ ಒಂದು ದೇವತೆಯ ಕೈವಾಡ ಇದೆ ಅಂತ ನಂಬಿದರು, ಅಂತ ಒಪ್ಪಿದರು. ಹಾಗೆ ಹಲವಾರು ದೇವತೆಗಳಾಯಿತು. ನಮಗೆ ಈ ಪ್ರಕೃತಿಯ ಸಂಚಲನವನ್ನು ನಿಯಂತ್ರಣ ಮಾಡಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಮಳೆ ಬರ್ತಾ ಇದೆ, ಮಳೆ ಬಂದರೆ ಆಯಿತು, ಕೊಡೆ ಹಿಡ್ಕೊಂಡು ಹೋಗಬಹುದು ಸ್ವಲ್ಪ.
ಕುಂಭದ್ರೋಣ ಮಳೆಯಾಗಿಬಿಟ್ಟು ಸತತವಾಗಿ 8-10 ದಿವಸ ಬರಲಿಕ್ಕೆ ಶುರುವಾಗಿ ಜನರು ಹೊರಗಡೆಗೆ ಹೋಗಲಿಕ್ಕೆ ಆಗದೆಯೇ ಮನೆಯಲ್ಲಿ ಮುದುರಿಕೊಂಡು ಕುಳಿತು ಇಷ್ಟು ದಿವಸ ಆದರೂ ಮಳೆ ಬಿಡದೇನೇ ಇದ್ದಾಗ ಆ ಮಳೆಯನ್ನು ನಿಯಂತ್ರಣ ಮಾಡಲಿಕ್ಕೆ ನಮಗೆ ಆಗುವುದಿಲ್ಲ. ಅಥವಾ ಮಳೆ ಜೋರಾಗಿ, ಮಳೆ ಜಾಸ್ತಿಯಾಗಿ, ನದಿಗಳೆಲ್ಲ ತುಂಬಿ ಹರಿದು ಜನರನ್ನು ಕೊಚ್ಚಿಕೊಂಡು ಹೋಗತಕ್ಕಂಥ ಸಂದರ್ಭ ಬಂದರೆ, ಅಣೆಕಟ್ಟೆಗಳೆಲ್ಲ ಮೀರಿ, ಅಣೆಕಟ್ಟೆಗಳು ಒಡೆದು, ಕೆರೆಗಳೆಲ್ಲ ಕೋಡಿ ಹರಿದು, ಹಳ್ಳಿಗಳಿಗೆಲ್ಲ ನುಗ್ಗಿ ಆ ಗುಡಿಸಲುಗಳನ್ನೆಲ್ಲ ದೋಚಿಕೊಂಡು ಹೋಗ್ತಕ್ಕಂಥ ಸಂದರ್ಭ ಬಂದರೆ, ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಆಗದಂತಹ ಮನುಷ್ಯ, ಇದು ನಮ್ಮ ಕೈನಲ್ಲಾಗಲ್ಲಪ್ಪ ವರುಣ ಕಾಪಾಡು ಅಂತ ಪ್ರಾರ್ಥನೆ ಮಾಡಿದ್ದು ಪ್ರಕೃತಿ ಶಕ್ತಿಗಳ ಹಿಂದೆ ಇರತಕ್ಕಂಥ ಪ್ರಾಕೃತಿಕ ದೇವತೆಗಳನ್ನು ಕುರಿತು ಮಾಡಿದ ಪೂಜೆ, ವ್ರತ, ವಂದನೆ, ಬೇಡಿಕೆ, ಸ್ತುತಿ, ನುತಿ ಎಲ್ಲವೂ ಒಂದು ಗುಂಪಾಯಿತು. ಅದೇ ಋಗ್ವೇದ ಅಂತಾಯಿತು. ಅದನ್ನೇ ಪೈಲ ಅನ್ನತಕ್ಕಂಥ ಒಬ್ಬ ಶಿಷ್ಯನಿಗೆ ಅವರು ಪಾಠ ಮಾಡಿ, ಎರಡನೆಯ ಭಾಗದಲ್ಲಿ ಯಜ್ಞ, ಅಗ್ನಿಕುಂಡವನ್ನು ಸ್ಥಾಪನೆ ಮಾಡಿ ಅದರಲ್ಲಿ ಹವಿಸ್ಸು, ತುಪ್ಪ, ದರ್ಭೆ ಇತ್ಯಾದಿಗಳನ್ನೆಲ್ಲ ಹಾಕ್ತಾ ಯಾವ ದೇವತೆಯನ್ನು ಉದ್ದೇಶಿಸಿ ನಾನು ಯಜ್ಞವನ್ನು ಮಾಡುತ್ತಿದ್ದೇನೋ ಆ ದೇವತೆಗೆ ಪ್ರಿಯವಾಗಿರತಕ್ಕಂತಹ ಖಾದ್ಯವನ್ನು ನೈವೇದ್ಯವಾಗಿ ಅರ್ಪಣೆ ಮಾಡ್ತಾ, ಅಂದರೆ ಮತ್ತೆ ಯಜ್ಞಕುಂಡದೊಳಗೆ ಅದನ್ನು ವಿನಿಯೋಗ ಮಾಡ್ತಾ ಆಯಾ ದೇವತೆಗಳನ್ನು ಒಲಿಸಿಕೊಳ್ಳತಕ್ಕಂಥ ಒಂದಷ್ಟು ಭಾಗವನ್ನು ಒಂದು ಗುಂಪು ಮಾಡಿದೆ. ಅದು ಯಜ್ಞದ ಪ್ರಧಾನ ಭಾಗವಾಯಿತು. ಮೊದಲನೆಯ ಭಾಗ ಪ್ರಾರ್ಥನಾ ಸ್ವರೂಪ, ಪ್ರಾರ್ಥನೆ. ಎರಡನೆಯ ಭಾಗ ಯಜ್ಞ ಮಾಡುವ ಭಾಗ. ಈ ಯಜ್ಞ ಮಾಡುವ ಪೂರ್ವದಲ್ಲಿ, ಯಜ್ಞ ಮಾಡುವಾಗ ಈ ಋಗ್ವೇದದ ಪ್ರಾರ್ಥನಾ ಮಂತ್ರಗಳನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಆದರೆ ಯಜ್ಞ ಮಾಡುವ ಕ್ರಿಯೆ ಹೇಗೆ, ಯಾವ ಯಾವ ಮಂತ್ರವನ್ನು ಎಷ್ಟೆಷ್ಟು ಸಂಖ್ಯೆಯಲ್ಲಿ ವಿನಿಯೋಗಿಸಬೇಕು, ಆ ರೀತಿ ವಿನಿಯೋಗ ಮಾಡಬೇಕಾಗಿದ್ದರೆ ಇರಬಹುದಾದಂತಹ ಋತ್ವಿಕ್ ಸಂಖ್ಯೆ, ಆ ಮಂತ್ರವನ್ನು ಉಪಯೋಗ ಮಾಡಿ ಆ ದೇವತೆಯನ್ನು ಒಲಿಸಿಕೊಳ್ಳಬೇಕಾಗಿದ್ದರೆ ಇರತಕ್ಕಂಥ ಋತುಮಾನಗಳು, ಅದಕ್ಕಾಗಿ ಪ್ರತ್ಯೇಕವಾಗಿ ಸಿದ್ಧ ಮಾಡಬೇಕಾಗಿರತಕ್ಕಂಥ ಯಜ್ಞಕುಂಡ, ಆ ಯಜ್ಞಕುಂಡದಲ್ಲಿ ಎಷ್ಟು ಇಟ್ಟಿಗೆಗಳಿಂದ ನಿರ್ಮಾಣ ಮಾಡಬೇಕು ಅನ್ನತಕ್ಕಂಥ ಲೆಕ್ಕಾಚಾರ ಇತ್ಯಾದಿಗಳನ್ನೆಲ್ಲ ಹೇಳತಕ್ಕಂಥ ಯಜುಸ್ಗಳ ಮಂತ್ರಗಳ ಒಂದು ಗುಂಪು ಮಾಡಿದರೂ ಅದನ್ನೇ ಯಜುರ್ವೇದ ಅಂತ ಕರೆದರು. ಉಳಿದಿದ್ದು ಬಿಡೋಣ ಸದ್ಯಕ್ಕೆ. ಈ ಯಜುರ್ವೇದವನ್ನು ವೇದವ್ಯಾಸ ಮಹರ್ಷಿಗಳು ವೈಶಂಪಾಯನರಿಗೆ ಉಪದೇಶ ಕೊಟ್ಟರು. ಅಂದರೆ ಯಜುರ್ವೇದದ ಮೊದಲನೆಯ ಅಧಿಕಾರಿ ವೈಶಂಪಾಯನರು. ಈ ವೈಶಂಪಾಯನರು ಉಪದೇಶ ಕೊಟ್ಟಿದ್ದೇ ಯಾಜ್ಞವಲ್ಕ್ಯರಿಗೆ. ಕೆಲವರು ಹೇಳ್ತಾರೆ ಯಾಜ್ಞವಲ್ಕ್ಯರು ವೈಶಂಪಾಯನರ ಸೋದರಳಿಯ ಅಂತ. ಅದು ಅಷ್ಟು ಪ್ರಧಾನ ಅಲ್ಲ, ಯಾಕೆಂದರೆ ಎಲ್ಲರೂ ಅದನ್ನು ಒಪ್ಪೋದಿಲ್ಲ. ಅದು ಹೇಗೂ ಇರಲಿ, ವೈಶಂಪಾಯನರು ತಾವು ತಿಳಿದಿದ್ದಂಥ ಯಜುರ್ವೇದ ಸಂಪೂರ್ಣವಾಗಿ ಉಪದೇಶ ಮಾಡಿದ್ದು ಯಾಜ್ಞವಲ್ಕ್ಯರಿಗೆ. ಹೀಗಾಗಿ ವೈಶಂಪಾಯನರ ನಂತರ ಯಜುರ್ವೇದಕ್ಕೆ ಅಧಿಕಾರಿ ಎಂದರೆ ಯಾಜ್ಞವಲ್ಕ್ಯರು. ಮಹಾನ್ ತಪಸ್ವಿಗಳು, ಮಹಾನ್ ಪ್ರತಿಭಾವಂತರು, ಅತ್ಯುತ್ತಮವಾದಂಥ ವಿದ್ಯಾರ್ಥಿ, ಅಖಂಡವಾದ ಅಧ್ಯಯನವನ್ನು ಮಾಡ್ತಾ ಇದ್ದಂತಹ ಮಹಾಪ್ರತಿಭಾಸ್ವರೂಪ ಅವರು. ಆದರೆ ಗುರುಗಳಿಗೂ ಶಿಷ್ಯನಿಗೂ ಒಂದು ಪುಟ್ಟ ವ್ಯತ್ಯಾಸ ಇತ್ತು. ಗುರುಗಳು ವೈಶಂಪಾಯನರು ತುಂಬ ಸಾಧು ಸ್ವಭಾವಿಗಳು, ವೈಶಂಪಾಯನರು ತುಂಬ ಮೃದು ಹೃದಯರು.
ವೈಶಂಪಾಯನರು ತುಂಬ ಮುಕ್ತಾತ್ಮರು. ವೈಶಂಪಾಯನರು ತುಂಬ ವಿಶಾಲ ನೋಟವನ್ನು ಹೊಂದಿದ್ದರಿಂದ ಯಾರ ವಿಷಯದಲ್ಲಿಯೂ ಅಷ್ಟು ಸುಲಭವಾಗಿ ಉದ್ರಿಕ್ತರಾಗತಕ್ಕವರು ಅಲ್ಲ. ಆದರೆ ಯಾಜ್ಞವಲ್ಕ್ಯರು ಹಾಗಲ್ಲ. ಅವರು ಶಿಸ್ತಿನ ಮೂರ್ತಿ. ಅವರು ಏನನ್ನಾದರೂ ಹೇಳಿದರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದರು, ಸ್ಫುಟವಾಗಿ ಹೇಳ್ತಾ ಇದ್ದರು. ಅದನ್ನು ಕೇಳಿದವರು ಮಾಡಬೇಕಾಗಿತ್ತು. ಹಾಗೆ ಮಾಡದೇ ಇದ್ದರೆ ಅವರ ವಿಷಯದಲ್ಲಿ ಯಾಜ್ಞವಲ್ಕ್ಯರು ಸ್ವಲ್ಪ ಸಿಟ್ಟು ಮಾಡಿಕೊಳ್ತಾ ಇದ್ದರು. ಆ ಊರಿನ ರಾಜ, ಆ ರಾಜನಿಗೆ ಒಮ್ಮೆ ತೀರ್ಥ ಪ್ರಸಾದವೊಂದನ್ನು ಆತನಿಗೆ ಅನುಕೂಲವಾಗಲಿ ಅಂತ ಹೇಳಿ ಆ ರಾಜ ಕೇಳಿದ್ದ. ತನಗೇನೋ ಸಮಸ್ಯೆ ಇದೆ, ತೊಂದರೆ ಇದೆ ಅಂತ. ಅದಕ್ಕೆ ಪರಿಹಾರವೇನು ಅಂತ ಕೇಳಿದ್ದ. ವೈಶಂಪಾಯನರು ಮಂಡಲ ಪೂರ್ಣ ಕುಳಿತು ಜಪಿಸಿ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದಷ್ಟು ಭಸ್ಮ, ಒಂದಷ್ಟು ಪ್ರಸಾದ, ಇವುಗಳನ್ನು ಯಾಜ್ಞವಲ್ಕ್ಯರ ಮೂಲಕ ರಾಜನ ಹತ್ತಿರಕ್ಕೆ ಕಳಿಸಿದ್ದು. ಯಾಜ್ಞವಲ್ಕ್ಯರು ಹೋದರು. ಆ ರಾಜನಿಗೆ ತಾವು ಒಂದು ಸುದ್ದಿಯನ್ನು ಅಟ್ಟಿದರು. ಆ ರಾಜನಿಗೆ ರಾಜಕಾರ್ಯ ಜಾಸ್ತಿ. ಹಾಂ ಬಂದೆ, ಸ್ವಲ್ಪ ಮುಗಿಸಿ ನಾನು ಬರ್ತೀನಿ, ಬಂದು ಭೇಟಿ ಮಾಡ್ತೀನಿ ಅಂತ ಹೇಳಿದ ರಾಜ ಆ ರಾಜಕಾರ್ಯದಲ್ಲಿ ಮುಳುಗಿ ಹೋಗಿಬಿಟ್ಟು ಯಾಜ್ಞವಲ್ಕ್ಯರು ಬಂದಿದ್ದನ್ನು ಮರೆತು ಬಿಟ್ಟ. ಯಾಜ್ಞವಲ್ಕ್ಯರಿಂದ ಪಾಪ ಅಲ್ಲಿರತಕ್ಕಂಥ ಸೇವಕರು ಕೂತ್ಕೊಳ್ಳಿ ಅಂತಂತ ಹೇಳಿದ್ರು. ಅವರನ್ನು ಸ್ವಲ್ಪ ಕೂತ್ಕೊಂಡ್ರು, ನಿರೀಕ್ಷಣೆ ಮಾಡಿದ್ರು, ಬರಲಿಲ್ಲ. ನಿರೀಕ್ಷಣೆ ಮಾಡಿದ್ರು, ಬರಲಿಲ್ಲ. ಇವರಿಗೆ ಮಾಧ್ಯಾಹ್ನಿಕೆಯನ್ನು ಮಾಡತಕ್ಕಂತಹ ಕಾಲ ಬಂತು. ಅಭಿಜಿನ್ ಮುಹೂರ್ತಕ್ಕೆ ಸರಿಯಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕಾಗಿತ್ತು. ಆ ಶಿಸ್ತನ್ನು ಅವರು ಉಲ್ಲಂಘನೆ ಮಾಡಲಿಕ್ಕೆ ಸಿದ್ಧ ಇರಲಿಲ್ಲ. ಅವರು ಆ ಸೇವಕರಿಗೆ ಹೇಳಿದರು, ಏನಪ್ಪ ಇದು, ನಾನು ಇಷ್ಟೊತ್ತಿನಿಂದ ಬಂದು ಕಾಯ್ತೇನೆ, 1 ಗಂಟೆ ಆಯಿತು, ನೀವು ರಾಜ ಬರಲೇ ಇಲ್ಲ. ನಾನು ಆ ರಾಜನಿಗೆ ಅನುಕೂಲವಾಗಲಿ ಅಂಥೇಳಿ ನಮ್ಮ ಗುರುಗಳು ಕೊಟ್ಟಿದ್ದಂಥ ಪ್ರಸಾದವನ್ನು ಕೊಡಬೇಕು ಅಂತ ಬಂದಿದ್ದೆ, ಬರಲಿಲ್ಲ. ನಾನು ವಾಪಸ್ ಹೋಗ್ತಾ ಇದ್ದೀನಿ ಅಂತ ಹೇಳಿ ಪಕ್ಕದಲ್ಲಿ ಇದ್ದಂಥ ಒಂದು ಗಿಡಕ್ಕೆ ಅದನ್ನು ಬಿಟ್ಟು ಅದನ್ನು ಹಾಕಿ ವಾಪಸ್ ಬಂದ್ಬಿಟ್ರು. ಸಿಟ್ಟು ಮಾಡಿಕೊಂಡು ವಾಪಸ್ ಹೋಗಿದ್ದ. ಅದಾದ ಎಷ್ಟೋ ಹೊತ್ತಿಗೆ ರಾಜ ಬಂದ. ನೆನಪಾಯಿತು, ಛೆ ತಾನು ಮಾಡಿದ್ದು ಸರಿಯಿಲ್ಲ ಅಂತ ಅನ್ನಿಸ್ತು. ಆದರೆ ಏನು ಮಾಡೋದು, ಅಷ್ಟೊತ್ತಿಗೆ ಯಾಜ್ಞವಲ್ಕ್ಯರು ಹೋಗಿಬಿಟ್ಟಿತ್ತು. ಆಮೇಲೆ ಆ ರಾಜ ತನ್ನ ಕ್ಷಮಾಪಣೆಯನ್ನು ಹೇಳಿ ಕಳಿಸಿದ್ನೋ ಅಥವಾ ಮತ್ತೆ ದಯವಿಟ್ಟು ಕಳಿಸಿ ಅಂತ ಹೇಳಿದ್ನೋ, ಅಂತೂ ವೈಶಂಪಾಯನರ ಹತ್ತಿರ ಯಾರನ್ನೋ ಅನುಸಂಧಾನಕ್ಕೆ ಕಳಿಸಿ. ವೈಶಂಪಾಯನರು ಶಿಷ್ಯನಿಗೆ ಹೇಳಿದರು, ಏನೋ ಪಾಪ ರಾಜಕಾರ್ಯ ಅಂತ ಕಾಣುತ್ತೆ, ನಾನು ಇನ್ನೊಂದು ಸಲ ಕೊಡ್ತೀನಿ, ತೊಗೊಂಡು ಹೋಗಿ ಕೊಡು. ನಾನು ತೊಗೊಂಡು ಹೋಗೋದಿಲ್ಲ, ಅವನು ದುರಹಂಕಾರಿ, ನಾನು ಹೋದಾಗ ಬೆಲೆ ಕೊಡಲಿಲ್ಲ, ನನಗೆ ಬೆಲೆ ಕೊಡಲಿಲ್ಲ ಅನ್ನೋದಕ್ಕಿಂತ ನಿಮ್ಮ ಪ್ರತಿನಿಧಿಯಾಗಿ ಹೋದಾಗ ಅವನು ನಿಮಗೆ ಬೆಲೆ ಕೊಡಲಿಲ್ಲ. ನೀವು ರಾಜಪುರೋಹಿತರು ಅಂದಮೇಲೆ, ರಾಜಗುರುಗಳು ಅಂದಮೇಲೆ, ರಾಜ ಯಾವುದೇ ಕಾರ್ಯ ಮಾಡ್ತಾ ಇದ್ದರೂ ಬಿಟ್ಟು ಬರಬೇಕಾಗಿತ್ತು. ನಾನಿದನ್ನು ವಿರೋಧಿಸ್ತೀನಿ, ನಾನು ಸ್ವಾಭಿಮಾನದ ಪ್ರಶ್ನೆ ಅಂತ ತಗೊಳ್ತೀನಿ, ನಾನು ಹೋಗುವುದಿಲ್ಲ ಅಂದ್ಬಿಟ್ಟು. ವಾಸ್ತವವಾಗಿ ತಪ್ಪು ಮಾಡಿದ್ದು ಅರಸ. ಈಗಾಗಲೇ ಹೇಳಿದ ಹಾಗೆ ವೈಶಂಪಾಯನರು ತುಂಬ ಮೃದು ಹೃದಯಿಗಳು. ಆದರೆ ಯಾವಾಗ ಯಾಜ್ಞವಲ್ಕ್ಯರು ನಾನು ಹೋಗುವುದಿಲ್ಲ ಅಂದರೋ, ಆ ಹೋಗುವುದಿಲ್ಲ ಅನ್ನೋದರಿಂದ ಅವರು ಬೇಸರ ಮಾಡಿಕೊಂಡ್ರು. ವಾಸ್ತವ ಬೇಸರ ಮಾಡಿಕೊಳ್ಬೇಕಾಯ್ತು ರಾಜನ ಬಗ್ಗೆ. ಏನು ಈತ ನಾನು ಕ್ಷಮಿಸಿ ಹೋಗುವಂದ್ರೂ ಹೋಗ್ತಾ ಇಲ್ವಲ್ಲ ಅಂತ ಹೇಳಿ ಯಾಜ್ಞವಲ್ಕ್ಯರಿಗೆ ಅವರು ಹೇಳಿದರು, ಹಾಗಾದರೆ ನೀನು ನನ್ನ ಶಿಷ್ಯನೇ ಅಲ್ಲ. ಗುರುವಿನ ಮಾತನ್ನು ಕೇಳದೇ ಇದ್ದರೆ ನೀನೆಂಥ ಶಿಷ್ಯ? ಗುರುಗಳೇ ಹಾಗಲ್ಲ, ಅವನೊಬ್ಬ ದುರಹಂಕಾರಿ, ಕ್ಷಮಿಸು. ಕ್ಷಮೆ ಇಲ್ಲದೆ ಇರತಕ್ಕಂಥ ನೀನು ಯಾವ ಸೀಮೆ ಬ್ರಾಹ್ಮಣನಯ್ಯ ನೀನು ಅಂತ ಹೇಳಿದ ವೈಶಂಪಾಯನರು ಅದನ್ನು ಸಿದ್ಧ ಮಾಡಿ ಬೇರೆ ಶಿಷ್ಯನ ಹತ್ತಿರ ರಾಜನಿಗೆ ಕಳಿಸಿದರು. ಆದರೆ ಮನನೊಂದಂತಹ ವೈಶಂಪಾಯನರು ಯಾಜ್ಞವಲ್ಕ್ಯರಿಗೆ ಹೇಳಿದರು,
ಇನ್ನು ಮೇಲೆ ನೀನು ನನ್ನ ಶಿಷ್ಯನಲ್ಲ. ನಾನು ನಿನಗೆ ಹೇಳಿಕೊಟ್ಟಿರತಕ್ಕಂಥ ಯಜುರ್ವೇದವನ್ನು ಇನ್ನು ಮುಂದೆ ನೀನು ಬಳಸುವಂತಿಲ್ಲ. ಅದನ್ನೆಲ್ಲ ಉಳಿದ ಶಿಷ್ಯರೊಂದಷ್ಟು ಮಂದಿ ಇದ್ದಾರೆ. ತಿತ್ತಿರಿ ಗೋತ್ರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ತಿತ್ತಿರಿ ಗೋತ್ರದ ಶಿಷ್ಯರಿದ್ದಾರೆ. ಆ ಶಿಷ್ಯರಿಗೆಲ್ಲ ಹೇಳಿಕೊಟ್ಟು ಬಿಡು. ಅವರೆಲ್ಲ ನಿನ್ನಿಂದ ಕಲಿತ ಮೇಲೆ ನಿನಗೆ ಯಜುರ್ವೇದದ ಮೇಲೆ ಅಧಿಕಾರ ಹೋಗುತ್ತದೆ ಅಂತ ಹೇಳಿದರು. ಏನು ಮಾಡೋ ಹಾಗಿರಲಿಲ್ಲ. ಯಾಜ್ಞವಲ್ಕ್ಯರು ಪ್ರಾರ್ಥನೆ ಮಾಡಿದ್ದಾರೆ, ಮತ್ತೆ ಮತ್ತೆ ಕೇಳಿದ್ದಾರೆ. ಇಲ್ಲ 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 ಇಲ್ಲ, ನೀನು ಮಹಾ ದುರಹಂಕಾರಿಯಾಗಿ ವರ್ತಿಸಿದ್ದೀಯೇ. ರಾಜನಿಗೆ ಹೇಳಬೇಕಾದ್ದನ್ನೇ ಶಿಷ್ಯನಿಗೆ ಹೇಳ್ತಾ ಇದ್ದಾರೆ ವೈಶಂಪಾಯನರು. ನೀನು ದುರಹಂಕಾರಿಯಾಗಿ ವರ್ತಿಸಿದ್ದೀಯೇ, ನನ್ನ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ. ಇನ್ನು ಮುಂದೆ ನೀನು ನನ್ನ ಶಿಷ್ಯನಲ್ಲ. ನನ್ನ ಶಿಷ್ಯರಿಗೆ, ಉಳಿದ ಶಿಷ್ಯರಿಗೆ, ತಿತ್ತಿರಿ ಗೋತ್ರದವರಿಗೆ ಹೇಳಿಕೊಟ್ಟು ನೀನು ನನ್ನ ಆಶ್ರಮವನ್ನು ಬಿಟ್ಟು ಹೊರಡು. ಇದ್ದಕ್ಕಿದ್ದಾಗೆ ಬಂದಂಥ ಆಘಾತ. ತಾನು ತಪ್ಪು ಮಾಡಿಲ್ಲ, ತಾನು ಶಿಸ್ತಿನಿಂದ ನಡೆದಿದ್ದೇನೆ. ಆದರೆ ಹಾಗೆ ನಡೆದಿದ್ದರೂ ಗುರುಗಳು ತನ್ನ ಮೇಲೆ ಸಿಟ್ಟು ಮಾಡಿಕೊಂಡಿದ್ದಾರೆ. ಚಿಂತೆ ಇಲ್ಲ. ಗುರುವಾಕ್ಯವನ್ನು ವಿರೋಧಿಸಲಿಕ್ಕೆ ನಾನು ಹೋಗುವುದಿಲ್ಲ. ಆಯಿತು, ತಾವು ಅಪ್ಪಣೆ ಕೊಟ್ಟಂತೆ ಅಂತ ಹೇಳಿ ಆ ತಿತ್ತಿರಿ ಗೋತ್ರದವರಿಗೆಲ್ಲ ತಮ್ಮ ಗುರುಗಳಾಗಿರತಕ್ಕಂತಹ ವೈಶಂಪಾಯನರು ಏನನ್ನು ತಮಗೆ ಹೇಳಿಕೊಟ್ಟಿದ್ದರೋ ಅದನ್ನೆಲ್ಲ ಯಾಜ್ಞವಲ್ಕ್ಯರು ಹೇಳಿಕೊಟ್ಟು ಬಿಟ್ಟರು. ಗುರುಗಳಿಗೆ ನಮಸ್ಕಾರ ಮಾಡಿ ಆಶ್ರಮವನ್ನು ಬಿಟ್ಟು ಹೊರಟರು. ತಿತ್ತಿರಿ ಗೋತ್ರದವರು ಇದನ್ನೆಲ್ಲ ಯಜುರ್ವೇದವನ್ನು ಕಲಿತಿದ್ದರಿಂದ ಅದಕ್ಕೆ ತೈತ್ತರೀಯ ಸಂಹಿತೆ ಅನ್ನತಕ್ಕಂಥ ಹೆಸರು ಬಂತು. ಮೊದಲು ಯಜುರ್ವೇದ ಅಂತ ಕರೀತಾ ಇದ್ದರು. ತಿತ್ತಿರಿ ಗೋತ್ರದವರು ಪ್ರಧಾನವಾಗಿ ಕಲಿತಿದ್ದರಿಂದ ತೈತ್ತರೀಯ ಸಂಹಿತೆಯಾಯಿತು. ಆದರೂ ನೆನಪಿಟ್ಟುಕೊಳ್ಳಬೇಕಾದ್ದು ಆ ತೈತ್ತರೀಯ ಸಂಹಿತೆಯ ಉಪದೇಶಕರು ಯಾಜ್ಞವಲ್ಕ್ಯ ಮಹರ್ಷಿಗಳು. ಆಶ್ರಮವನ್ನು ಬಿಟ್ಟು ಹೊರಗೆ ಬಂದಿದ್ದಾರೆ. ತಾವು ಇಲ್ಲಿಯವರೆಗೆ ಕಷ್ಟಪಟ್ಟು ಇಷ್ಟು ವರ್ಷಗಳ ಕಾಲ ಕಲಿತಿದ್ದಂತಹ ಯಜುರ್ವೇದ ಅವರ ನೆನಪಿನಲ್ಲಿತ್ತು, ಆದರೂ ಬಳಸುವಂತಿಲ್ಲ, ಗುರುವಾಜ್ಞೆಯನ್ನು ಮೀರುವಂತಿಲ್ಲ. ಹೀಗಾಗಿ ಬಳಸಲಿಕ್ಕೆ ಬಾರದ ಹಣವಿದ್ದರೇನು, ಜ್ಞಾನವಿದ್ದರೇನು, ಎರಡೂ ನಿರರ್ಥಕವೇ. ಹಾಗಾದರೆ ನಾನೇನು ಮಾಡಲಿ? ನನಗೆ ಗಳಿಸಬೇಕು, ಖಾಲಿಯಾಗಿ ಬಿಟ್ಟಿದೆ. ಗುರು ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ಏನು ಮಾಡೋದು? ಯೋಚಿಸಿ ಕೊನೆಗೆ ನಿರ್ಣಯಕ್ಕೆ ಬಂದರು. ನಾನು ತಪಸ್ಸು ಮಾಡುತ್ತೇನೆ. ಎಲ್ಲ ನಷ್ಟವಾಗಿ ಹೋಗಿಬಿಟ್ಟಿದೆ. ಎಲ್ಲವೂ ಸಂಪೂರ್ಣವಾಗಿ ಕಳೆದುಕೊಂಡಂತಹ ವ್ಯಕ್ತಿ ಹೊಸತನ್ನು ಗಳಿಸಬೇಕಾಗಿದ್ದರೆ ತಪಸ್ಸು ಮಾಡಬೇಕು. ಯಾಜ್ಞವಲ್ಕ್ಯರು ತಪಸ್ಸಿಗೆ ಕುಳಿತರು. ತಪಸ್ಸು 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 ತಪಸ್ಸು. ಇದ್ದಕ್ಕಿದ್ದಂತೆಯೇ ಒಂದು ಪ್ರಕಾಶ, ಕಣ್ಣು ಕೋರೈಸುವಷ್ಟು ಪ್ರಕಾಶ. ಕಣ್ಣು ಬಿಟ್ಟು ನೋಡ್ತಾರೆ, ಒಂದು ಕುದುರೆ, ಎತ್ತರವಾಗಿರತಕ್ಕಂಥ ಒಂದು ಶ್ವೇತಾಶ್ವ ಉಚ್ಛೈಶ್ರವಸ್ಸಿನಂತೆ ಕಾಣಿಸ್ತಾ ಇದೆ. ಅದನ್ನು ನೋಡಿ ದಿಗ್ಭ್ರಮಿತರಾದಂತಹ ಯಾಜ್ಞವಲ್ಕ್ಯ ಮಹರ್ಷಿಗಳು ಅದಕ್ಕೆ ನಮಸ್ಕಾರ ಮಾಡಿಬಿಟ್ರು. ಅದರಿಂದ ಉಚ್ಚ ಕಂಠದಲ್ಲಿ ಮಾತು ಹೊರಬಂತು. ಆ ಶ್ವೇತಾಶ್ವ ಏನು ಹೇಳ್ತು ಅನ್ನುವುದನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ನೋಡೋಣವೇ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ.